ಆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಳ ಮೀಸಲಾತಿ ಬೇಕು ಅಂತ ಅಲ್ಲಿ ಒಡಂಬಡಿಕೆ ಎರಡು ಜಾತಿಗಳ ಮಧ್ಯೆ ಹೊಡೆದಾಟ ಮಾಡಿದವರೇ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪಾಜಿ ಅವರು. ಕೋಲಾರ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಘೋಷಣೆ ಕುತೂಹಲವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 2 ಬಣಗಳಾಗಿ ಮಾರ್ಪಟ್ಟಿದ್ದು ಟಿಕೆಟ್ಗಾಗಿ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದ ಮಧ್ಯ ಕಿತ್ತಾಟ ಬೆಳಗ್ಗೆಯಿಂದ ನಡೆಯುತ್ತಿದೆ. ಇದರ ಸಲುವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿ ಸುಮಾರು 40 ವರ್ಷಗಳಿಂದ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದ್ದು ನಾವು ಅವರ ಗೆಲುವಿಗಾಗಿ ಶ್ರಮಿಸಿದ್ದೇವೆ. ಈಗ ಬಲಗೈ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕೆಂದು ಪಕ್ಷದ ಹೈಕಮಾಂಡ್ ವರಿಷ್ಠರಲ್ಲಿ ಮನವಿ ಮಾಡುವುದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಿಳಿಸಿದ್ದಾರೆ. ಮುಂದೆ ಸಾಮಾನ್ಯ ಕಾರ್ಯಕರ್ತರು ಕೂಡ ರಾಜೀನಾಮೆ ಕೊಟ್ಟರು ಕೂಡ ಅದೇನು ಆಶ್ಚರ್ಯ ಆಗಿರೋದಿಲ್ಲ. ಯಾಕೆಂತಂದ್ರೆ ಪಕ್ಷದ ಒಳಗಡೆ ನಿಮಗೆ ಎಷ್ಟು ಪ್ರತಿಷ್ಠೆ ಇದೆಯೋ ಕಾರ್ಯಕರ್ತರಾಗಿ ನಮಗೂ ಅಷ್ಟೇ ಪ್ರತಿಷ್ಠೆ ಇದೆ. ದಯಮಾಡಿ ಕೋಲಾರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಾಗಿದೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರನ್ನು ತರಬೇಕಾಗಿದೆ. ಕೇಂದ್ರದಲ್ಲಿ ನಮ್ಮ ಮತ್ತೆ ಖರ್ಗೆ ಸಾಹೇಬರು ಅಲ್ಲಿ ರಾರಾಜಿಸಬೇಕಾಗಿದೆ. ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕಾಗುತ್ತೆ. ಅವರೆಲ್ಲರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ. ದಯಮಾಡಿ ಮತ್ತೆ ಮನವರಿಕೆ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಅತಿ ಹೆಚ್ಚು ಮತದಾರರು ಇರುವಂತಹ ಈ ಒಂದು ಸಮುದಾಯಕ್ಕೆ ಶೋಷಿತ ಆಗಿರೋದು ಒಂದು ಕಡೆ ಆದರೆ ಈ ರಾಜಕೀಯ ಶೋಷಣೆ ಇನ್ನೊಂದು ಕಡೆಗೆ ಆಗಿರುವಂಥದ್ದು.